ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. ಶಿಫ್ಟ್ ಡಿಸೈರ್ ಆಗಿರಲಿ, ಇರಿಟಿ ಆಗಿರಲಿ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಒಂದು 80 ಸ್ಪೀಡ್ ಆರ್ 90 ಸ್ಪೀಡು. ಸೊ ಬ್ರೇಕ್ ಪೆಡಲ್ ಮೇಲೆ ಕಾಲು ಇಕ್ತಾರೆ, ವೈಬ್ರೇಷನ್ ಬರ್ತಾ ಇದೆ. ಸೊ ಈ ಬ್ರೇಕ್ ಪೆಡಲ್ ಮೇಲೆ ವೈಬ್ರೇಷನ್ ಬರ್ತಾರೆ, ಸುಮಾರು ಕೇಸಸ್ ಸಾಲ್ವ್ ಮಾಡಿದ್ದೀವಿ. ಬ್ರೇಕ್ ಡಿಸ್ಕು ಪ್ಯಾಡ್ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇದಾದಮೇಲೆ ಏನೇನು ಮಾಡಿದ್ದೀವಿ, ಕೆಲವೊಂದು ಕಸ್ಟಮರ್ಸ್ ಏನು ಮಾಡಿದೆ, ರೀಸೆಂಟ್ಲಿ ನನಗೆ 2 ಕೇಸ್ ಸಿಕ್ಕಿದ್ದು. ಎಲ್ಲೋ ಬೋಟ್ಸು ಮೇಯ್ನು ಅದೇನು ಮಾಡಿದ್ದಾರೆ, ಬ್ರೇಕ್ ಪ್ಯಾಡ್ನ ಚೇಂಜ್ ಮಾಡಿಬಿಟ್ಟು ಡಿಸ್ಕ್ ಸ್ಕೋರಿಂಗ್ ಇರುತ್ತಲ್ಲ, ಔಟ್ಸೈಡಲ್ಲಿ ಕೊಟ್ಟು ಸ್ಕಿಮ್ಮಿಂಗ್ ಅಂತ ಹೇಳ್ತೀವಿ, ಫೇಸಿಂಗ್ ಅಂತ ಹೇಳ್ಬೋದು, ಸ್ಕಿಮ್ಮಿಂಗ್ ಅಂತ ಹೇಳ್ಬೋದು, ಅದನ್ನು ಮಾಡಿದ್ದಾರೆ. ಅದು ಮಾಡಿದ ಮೇಲೆ ಒಂದು ವಿಪರೀತವಾದ ಶಬ್ದ ಒಂದು ಬರ್ತಾ ಇದೆ, ಕರ್ಕಂತ ಬ್ರೇಕ್ ಹೊಡೆದವಾಗ. ಅದು ನಾವು ಏನು ಮಾಡಿದ್ದೀವಿ, ಎಲ್ಲ ಚೆಕ್ ಮಾಡಿ ಲೋಯರ್ ಆರಮ್ ಇರುತ್ತೆ, ಅದು ಇರುತ್ತೆ ಅಂತ ಔಟ್ಸೈಡೆಲ್ಲ ಹೇಳಿದ್ರು. ಸರ್ ಏನಂತ ಗೊತ್ತಾಗ್ತಲ್ಲ, ಬ್ರೇಕ್ ಪೆಡಲ್ ಅಪ್ಲೈ ಮಾಡಿದವಾಗ ಮಾತ್ರ ಬರ್ತಾ ಇರೋದು. ಸೊ ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಬ್ರೇಕ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಡಿಸ್ಪ್ಯಾಂಡಲ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ಏನಾಗಿದೆ ಎಕ್ಸಾಕ್ಟ್ ಆಗಿ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಬ್ರೇಕ್ ಡಿಸ್ಕ್ನ ಒಂದು 3 ಡೇಸ್ ಮುಂದೆನೇ ಅವರು ಬ್ರೇಕ್ ಪ್ಯಾಡ್ನ ಹೊಸದಾಗಿ ಡಿಸ್ಕ್ನ ಫೇಸ್ ಮಾಡಿದ್ದಾರೆ. ಫೇಸಿಂಗ್ ಅಂದರೆ ಸ್ಕಿಮ್ಮಿಂಗ್ ಮಾಡಿದ್ದಾರೆ. ಸ್ಕಿಮ್ಮಿಂಗ್ ಮಾಡಿದವ ಆ ಥ್ರೂ ಮಾಡಿದವಾಗ ನಮಗೆ ಎಕ್ಸಾಕ್ಟಾಗಿ ಸಿಕ್ಕಲಿಲ್ಲ ಅಂದ್ರೆ ಏನಾಗುತ್ತೆ, ಕರ್ಕಂತ ಶಬ್ದ ಬರುತ್ತೆ. ಈ ಸೌಂಡ್ ಬಂದವಾಗ ನಮಗೆ ಪ್ರಾಬ್ಲಮ್ ಆಗೋದು. ಸೊ ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ, ಈ ಡಿಸ್ಕನ್ನ ಪರ್ಮನೆಂಟಾಗಿ ಚೇಂಜೇ ಮಾಡಿಬಿಡ್ತೀವಿ. ಇದನ್ನು ರಿಪೇರಿ ಮಾಡೋಕ್ಕೆ ಹೋಗಲ್ಲ. ಇದನ್ನು ಫೇಸಿಂಗ್ ಸ್ಕಿಮ್ಮಿಂಗ್ ಅಂತೀವಿ, ಇದನ್ನು ಮಾಡಬಾರ್ದು. ಇದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು. ಇದು ನೋಡಿ, ಸ್ಕೋರಿಂಗ್ ಎಷ್ಟಿದೆ, ಫುಲ್ಲು ದಾಸಿ ಏನಿಲ್ಲ. ಸೊ ಇದನ್ನು ನಾವು ಹಳೇದು ಹಾಕ್ಬಿಟ್ಟು ಪ್ಯಾಡ್ನ ಹೊಸದು ಹಾಕಿದ್ರೆ ಒಂದು ಕ್ರ್ಯಾಶ್ ಆಗುತ್ತೆ, ಮುಳ್ಳು ಥರ ಇರುತ್ತೆ. ಯಾವುದು ಡಿಸ್ಕು. ಈ ಬ್ರೇಕ್ ಪ್ಯಾಡು ಸಾಫ್ಟ್ ಮೆಟೀರಿಯಲು, ಬೇಗ ಹೋಗ್ಬಿಡುತ್ತೆ. ಸೊ ಅದರಿಂದ ಏನು ಮಾಡ್ತಾ ಇದ್ದೀವಿ, ಈ ಡಿಸ್ಕ್ ಸ್ಕಿಮ್ಮಿಂಗ್ನ ಸ್ಟಾಪ್ ಮಾಡಿಬಿಟ್ಟು ಹೊಸದೇ ಮಾಡಿಬಿಡ್ತೀವಿ, ಹೊಸದು ಹಾಕ್ಬಿಡ್ತೀವಿ. ಅವ್ರೇನು ಮಾಡಿದ್ರು, ತುಂಬ ಸ್ಟ್ರಗಲ್ ಆಗಿಬಿಟ್ಟಿದ್ರು. ಬಂದ್ಬಿಟ್ಟು